ತೊಗರಿಯ ಖನಿಜ ಅಂತೇಳಿ ನಾಡಂತೇಳಿ ಹೆಸರಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2023-24ರಲ್ಲಿ 12-13 ಸಾವಿರ ಇರತಕ್ಕಂಥ ತೊಗರಿ ಬೆಲೆ ಈ ವರ್ಷ ಕೇವಲ 6-6.5 ಸಾವಿರ 7 ಸಾವಿರ ಖರೀದಿ ನಡೀತಾ ಇದೆ. ಇಂದು ನಾವೆಲ್ಲ ರೈತ ಸಂಘಟನೆ ಜಂಟಿಯಾಗಿ ಜನವರಿ 22 ಮತ್ತು 23ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ನಾಳೆ ಮತ್ತು ನಾಡ್ದಿನ 22-23 ಹೋರಾಟ ನಡೀತಿದೆ. ಕಲಬುರಗಿ ಜಿಲ್ಲೆಯಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕಾ ಜಿಲ್ಲೆಗಳಿಂದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನ ವಿರೋಧಿ, ರೈತ ವಿರೋಧಿ ನೀತಿ ಜಾರಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಕಲಬುರಗಿ ಜಿಲ್ಲೆ ತೊಗರಿಯ ಖನಿಜ ಅಂತೇಳಿ ನಾಡಂತೇಳಿ ಹೆಸರಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2023-24ರಲ್ಲಿ 12-13 ಸಾವಿರ ಇರತಕ್ಕಂಥ ತೊಗರಿ ಬೆಲೆ ಈ ವರ್ಷ ಕೇವಲ 6-6.5 ಸಾವಿರ 7 ಸಾವಿರ ಖರೀದಿ ನಡೀತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬಂದಿದ್ದೇವೆ, ನಾವು ರೇಟ್ ಹೆಚ್ಚಿಗೆ ಮಾಡಿದ್ದೇವೆ, 8 ಸಾವಿರ ಮುಖಾಂತರ ಖರೀದಿ ಮಾಡ್ತೇವೆ ಅಂತೇಳಿ ಬರೀ ಪೇಪರ್, ಟಿವಿಯಲ್ಲಿ, ಮಾಧ್ಯಮದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಎಲ್ಲಿ ಒಂದು ಕ್ವಿಂಟಲ್ ಯಾವ ರೈತರನ್ನು ಇಲ್ಲಿವರೆಗೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಕನಿಷ್ಠ 12,500 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಮತ್ತು ರೈತರ ಎಲ್ಲ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಇನ್ಶೂರೆನ್ಸ್ ಕಟ್ಟಿದಂಥ ರೈತರಿಗೆ ಕಡ್ಡಾಯವಾಗಿ 15 ದಿನದಲ್ಲಿ ಇನ್ಶೂರೆನ್ಸ್ ವಿಮೆ ಹಣ ಜಮಾ ಆಗಬೇಕು. ಈ ವರ್ಷ ಅತಿ ಮಳೆಯಾಗಿ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿವೆ. 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ನೀಡಬೇಕಂತೇಳಿ ಒತ್ತಾಯಿಸಿ ನಾವೆಲ್ಲ ಜಂಟಿಯಾಗಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಸತ್ಯ ಹಮ್ಮಿಕೊಂಡಿವು. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು, ಮಹಿಳೆಯರು, ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಬಂದು ಹೋರಾಟ ಯಶಸ್ವಿ ಮಾಡಿದಾಗ ಮಾತ್ರ ಒಂದು ರೈತ ಉಳಿಗಾಲವಿದೆ, ರೈತ ಉಳಿಲಿಕ್ಕೆ ಸಾಧ್ಯ ಆಗ್ತಾ. ಇಲ್ಲಾಂದ್ರೆ ರೈತರು ತಮ್ಮ ಇರ್ತಕ್ಕಂಥ ಎಲ್ಲ ಹೊಲೆ ಮನೆ ಮಾರ್ಕೊಂಡು ಬೇರೆ ಬಾಂಬೆ, ಪುಣೆ, ಹೈದರಾಬಾದ ಕೂಳೆ ಹೋಗ್ತಕ್ಕಂಥ ಕೆಲಸ ಭಾಳ ದೂರ ಇಲ್ಲ. ಅದಕ್ಕಿಂತ ಹೋರಾಟ ಯಶಸ್ವಿ ಆಗೋದ್ರೆ ತಾವೆಲ್ಲರೂ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ.